ಎಷ್ಟು ಪ್ರಭಾವಿ ಇದ್ರ ಹಿಂದೆ ಅಥವಾ ಎಷ್ಟು ದುಡ್ಡಿದೆ ಅವನ ಹತ್ರ ಅದ್ ನೋಡಿದಾಗ ಕೆಲವು ಪೊಲೀಸರು FIR ಹಾಕಕ್ ಹೋಗಲ್ಲ. ಸರ್ ಇಲ್ಲಿ ಒಂದು ದೂರು ಕೊಟ್ಟಾಗ ಅವರು ಹೇಳ್ದಲ್ಲ, ಈಗಾಗಲೇ ಹೇಳಿದಾಗೆ ನ್ಯಾಯ ಎಷ್ಟು ಮಟ್ಟಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡಲ್ಲ. ಎಷ್ಟು ದುಡ್ಡು ಮಾಡ್ಬೋದು, ಯಾರಿಂದ ಮಾಡ್ಬೋದು ಅಷ್ಟೇ ಯೋಚನೆ ಮಾಡ್ತಾರೆ. ದೂರದರ ಹಣಕಾಸಲ್ಲಿ ಪ್ರಭಾವ ಆಗಿದ್ರೆ ಕೂಡಲೇ ದೂರ ದಾಖಲು ಮಾಡೋಕ್ಕೆ ಮಾಡ್ತಾರೆ. ಸೊ ಇಲ್ಲ ಅಂತೆಲ್ಲ ಆರೋಪಿ ಪ್ರಭಾವ ಇದ್ದಾಗ ಆತನಿಂದ ಲಾಭ ಪಡೆಯೋದ್ರಲ್ಲಿ ದೂರಜಿ ಸ್ವೀಕರಿಸಲ್ಲ ಅಥವಾ ಸ್ವೀಕರಿಸು ಕೂಡ ಕ್ರಮ ತಗೊಳ್ಳಲ್ಲ. ಈ ಥರದೆಲ್ಲ ನಾಟಕ ಆಡ್ತಾರೆ. ಕೆಲವೊಂದು ಕೇಸ್ನ ಕೋರ್ಟ್ಗೆ ಹೋಗೋದನ್ನ ಇವರೇ ಡೀಲ್ ಮಾಡಕ್ ಕುತ್ಕೊಬಿಡ್ತಾರೆ, ಕೋರ್ಟ್ಗೂ ಕಳಿಸಲ್ಲ. ಈಗ ಫೈನಾನ್ಸ್ ಹೇಳಿದ್ನಲ್ಲ, ಈಗಾಗಲೇ ಹೇಳಿದ ಸಾಕಷ್ಟು ಹೇಳಿದ್ದೀನಿ, ಪೊಲೀಸ್ ಸ್ಟೇಷನ್ ಈಗ ಡೀಲಿಂಗ್ ಸ್ಟೇಷನ್ ಆಗ್ಬಿಟ್ಟಿದೆ. ನಿಮಗೆ ದೌರ್ಜನ್ಯ ಆಗಿರುತ್ತೆ, ತೊಂದರೆ ಆಗಿರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿರುತ್ತೆ. ಆದರೆ ಪೊಲೀಸವರು ನಿಮಗೆ ಅದು ಎಂಟರ್ಟೈನ್ ಮಾಡಲ್ಲ. ಅಂದರೆ ನಿಮ್ಮ ಕಂಪ್ಲೇಂಟನ್ನು ತಗೊಳ್ಳಲ್ಲ ಅಂದಮೇಲೆ ನೀವು ಏನು ಮಾಡಬೇಕು? ಕೃಷ್ಣ ಅವರೇ, ಈಗ ನೀವು ಆಲ್ಮೋಸ್ಟ್ ಪೊಲೀಸರ ಜೊತೆ ಒಡನಾಟ ತುಂಬ ಬೆಳೆಸೇ ಕಂಠಸ್ತೀಯ. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಯಾವುದೊಂದು ಮೈಂಡ್ ಸೆಟ್ ಇಟ್ಕೊಂಡು ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಇಟ್ಕೊಳ್ಳಿ. ಆಗ ಜನ ಏನು ಮಾಡಬೇಕು, ಹೇಗೆ ಮುಂದುವರಿಬೇಕು? ಪೊಲೀಸರು ಈ ರೀತಿ ಸಂಜ್ಞೆಯ ಅಪರಾಧಕ್ಕೆ ಸಂಬಂಧಪಟ್ಟ ದೂರು ಕೊಟ್ಟಾಗ ದೂರು ತಗೊಳ್ಳಲ್ಲ, ದೂರು ದಾಖಲು ಮಾಡಲ್ಲ ಅನ್ನೋ ಕಾರಣಕ್ಕೆ ಕಾನೂನು ಬದಲಾವಣೆ ತಂದಿದ್ದಾರೆ. ಅಂದರೆ ಸಂಜ್ಞೆಯ ಅಪರಾಧಕ್ಕೆ ಸಂಬಂಧಪಟ್ಟಾಗೆ ದೂರು ಕೊಟ್ಟಾಗ ಅದನ್ನು ಸ್ವೀಕರಿಸಿ ದೂರು ದಾಖಲು ಮಾಡಲಿ ಅಂದರೆ ಆ ವ್ಯಕ್ತಿಯು ಕೂಡ ಅಪರಾಧ ಕೃತ್ಯ ಮಾಡಿದಾಗೆ ಅಂತೇಳಿ ಭಾರತೀಯ ದಂಡ ಸಮಿತಿಯ ಕಲಂ 166A ಪ್ರಕಾರ ಅಪರಾಧ ಕೃತ್ಯ ಮಾಡಿದಂಗೆ ಅಂತೇಳಿ ಆತನ ವಿರುದ್ಧ ದೂರು ದಾಖಲು ಮಾಡೋದು ಕಾನೂನಿದೆ. ಆದರೆ ಆ ಪ್ರಕಾರ ಯಾರು ಕೂಡ ಹಿರಿಯ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ, ಮತ್ತು ಮಾನ್ಯ ನ್ಯಾಯಾಲಯಗಳು ಕ್ರಮ ತಗೊಳ್ತಾ ಇಲ್ಲ. ಸೊ ಠಾಣೆಗೆ ಹೋದಾಗ ದೂರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೋಂದಾಯಿತ ಅಂಚೆ ಮೂಲಕ ಅವ್ರಿಗೆ ದೂರು ಕಳಿಸ್ಬೋದು. ಅದಾಗಿ ಒಂದು 15 ದಿವಸ ಅವ್ರಿಗೆ FIR ದಾಖಲೆ ಮಾಡೋಣ ಅಂದರೆ ಸೊ ಹಿರಿಯ ಅಧಿಕಾರಿ ಅಂದರೆ ಆ ಒಂದು ಠಾಣಾ ವ್ಯಾಪ್ತಿಯ SP ಅಥವಾ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಡಬೇಕು. ಅವರು ಕೂಡ 15 ದಿವಸ ಕ್ರಮ ತಗೊಳ್ಳಿಲ್ಲ ಅಂದರೆ ಸೊ ಮಾನ್ಯ ನ್ಯಾಯಾಲಯದಲ್ಲಿ ಆ ಒಂದು ಖಾಸಗಿ ದೂರನ್ನು ಸಲ್ಲಿಸಿ ಮಾನ್ಯ ನ್ಯಾಯಾಲಯದ ಆದೇಶ ಮಾಡಿಸೋ ಮೂಲಕ FIR ದಾಖಲೆ ಮಾಡಿಸ್ಬೋದು. ಏನು ಖರ್ಚಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಸರ್? ಅದು ವಕೀಲರ ಒಂದು ಇದ್ರ ಮೇಲೆ ಹೋಗೋದು ಸರ್. ವಕೀಲರು ಇಲ್ದಾಗ ನಾವು ಮಾಡಬಹುದು, ಕಾನೂನು ತಿಳುವಳಿಕೆ ಇರಬೇಕು. ಸೊ ಕಾನೂನು ತಿಳುವಳಿಕೆ ಅನಿವಾರ್ಯವಾಗಿ ವಕೀಲರನ್ನ ನೇಮಕಬೇಕಾಗತ್ತೆ. ಮತ್ತು ವಕೀಲರು ಕೂಡ ಕೆಲವರು ಸಾಮಾಜಿಕ ಕಳಗಳಿರೋಂಥವ್ರು ಇರ್ತಾರೆ, ಅವರು ಕಡಿಮೆ ದುಡ್ಡು ಇಸ್ಕೊಂಡು ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಅಕಸ್ಮಾತ್ ವಕೀಲರಿಗೆ ದುಡ್ಡು ಕೊಡೋಕೆ ಸಾಧ್ಯ ಇಲ್ಲ ಅಂದಾಗ ಕಾನೂನು ನೆರವು ಕೇಂದ್ರ ಅಂತೇಳಿ ಪ್ರತಿಯೊಂದು ಊರಲ್ಲೂ ಇದೆ ಈಗ. ಸೊ ಹಾಗಾಗಿ ಅವ್ರ ನೆರವು ಕೋರ್ಟಲ್ಲಿ ಎಲ್ಲ ಕೋರ್ಟಲ್ಲೂ ಕೂಡ ಒಂದು ಸಂಸ್ಥೆ ಇದೆ, ಅವರ ನೆರವು ಪಡ್ಕೊಂಡು ನಾವು ದೂರು ದಾಖಲು ಮಾಡ್ಬೋದು. ನಮ್ಮ ದೂರದ ಜೊತೆಗೆ ಈಗಾಗಲೇ ಹೇಳ್ದಂಗೆ ಏನು ದೂರು ದಾಖಲು ಮಾಡಲ್ಲ ಆ ಅಧಿಕಾರಿಯ ವಿರುದ್ಧ 166A ಪ್ರಕಾರ ಕ್ರಮ ತಗೊಂಡು ಕೂಡ ದೂರು ಕೊಡಬಹುದು. ಯಾವ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ದೂರನ್ನ ತಗೊಳ್ಳಿಲ್ಲ ಅವ್ರ ಮೇಲೆ ಕೂಡ ದೂರು ಕೊಡಬಹುದು. ಹೌದು, ಅದನ್ನು ಕೂಡ FIR ದಾಖಲು ಮಾಡಿಸಬಹುದು. ಮತ್ತೆ ಎಂಕ್ವೈರಿ ಮಾಡೋರು ಯಾರು? ಇದೇ ಪೊಲೀಸರು ಆಗಿರ್ತಾರಲ್ಲ? ಅಲ್ಲ, ಬೇರೆ ಪೊಲೀಸರು ಕೋರ್ಟ್ ಆದೇಶಗಳು ಅಲ್ಲ, ಅದಕ್ಕೆ ಎನ್ಕ್ವೈರಿ ಮಾಡೋ ಅಗತ್ಯನೇ ಇಲ್ಲ. 166A ಪ್ರಕಾರ ಅದು ಎನ್ಕ್ವೈರಿ ಮಾಡೋ ಅಗತ್ಯನೇ ಇಲ್ಲ. ದೂರು ತಗೊಂಡಿಲ್ಲ, ಸ್ವೀಕರಿಸಿಲ್ಲ, FIR ಮಾಡಿಲ್ಲ, ಇಷ್ಟೇ ಸಾಕು. ಅದಕ್ಕೆ ದಾಖಲಾತಿ ಇರುತ್ತಲ್ಲ. ಕಂಪ್ಲೇಂಟ್ ಹೇಗೆ ಕೊಡ್ಬೇಕಂದ್ರೆ ವೈಟ್ ಶೀಟಲ್ಲಿ ಕೊಡ್ಬೇಕಾ? ವೈಟ್ ಶೀಟ್ ಕೊಡ್ಬೋದು, ಅದು ಗ್ರೀನ್ ಶೀಟ್ ಮಾಡಿ ಕೊಡ್ಬೋದು. ಒಟ್ಟಲ್ಲ ಆ ಲೆಟರ್ಗೆ ನಾವೇನು ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಸೊ ಅವ್ರನ್ನ ಕರೆಸ್ಬಿಟ್ಟು ಅವ್ರು ಎಂಕ್ವೈರಿ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ SP ಗೆ ಒಂದು ಬರೀಬೇಕು, ಜಿಲ್ಲಾಧಿಕಾರಿ FIR ದಾಖಲು ಮಾಡಬೇಕು. 15 ದಿವಸ ಒಳಗೆ FIR ಮಾಡಬೇಕು. ಕೆಲವು ಸಂದರ್ಭಗಳಲ್ಲಿ ಕಾನೂನು ಹೇಳ್ತಂದ್ರೆ ಪೂರ್ವ ಪ್ರಾಥಮಿಕ ವಿಚಾರಣೆ ಮಾಡಿ ಸೊ ಖಚಿತಪಡಿಸಿ ಮಾಡಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಮಾಡೋ 15 ದಿವಸ ಸಮಯಾವಕಾಶ ಇರುತ್ತೆ. ಸೊ ಅವ್ರು 15 ದಿವಸ ಒಳಗೆ ಮೊದಲು 7 ದಿವಸ ಆಯ್ತು, ಈಗ 15 ದಿವಸ ಮಾಡಿದರೆ 15 ದಿವಸ ಒಳಗೆ ಮಾಡಿದರೆ ಹಿರಿಯ ಅಧಿಕಾರಿ ಕೊಡಬೇಕು. ಅವರು ಕೂಡ 15 ದಿವಸ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಸೊ ನೇರವಾಗಿ ಕೋರ್ಟ್ಗೆ ನಾವು 2 ಅರ್ಜಿ ಕೊಟ್ಟರು ಕೂಡ ಕ್ರಮ ತಗೊಳ್ಳಲ್ಲ. ಹಾಗಾಗಿ ಸೂಚನೆ ಕೊಡಿ ಅಂತೇಳಿ ಒಂದು ಅರ್ಜಿ ಹಾಕೊಂಡ್ರೆ, ಖಾಸಗಿ ದೂರ ಅರ್ಜಿ ಸಲ್ಲಿಸಿದ್ರೆ ಸೊ ಕೋರ್ಟ್ ಆದೇಶ ಮಾಡುತ್ತೆ. ಕೋರ್ಟ್ ಆದೇಶ ಮಾಡಿದಾಗ ನೆಕ್ಸ್ಟ್ ಅವ್ರು FIR ಮಾಡಲೇಬೇಕು. ಇದೇ ಪೊಲೀಸ್ ಮಾಡಬೇಕಾ? ಹೌದು, ಆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ, ಅಲ್ಲ ಅದು ಬೇರೆ. ಸೊ ಇವ್ರ ದೂರ ಸಂಬಂಧಪಟ್ಟಾಗೆ FIR ದಾಖಲೆ ಮಾಡಲೇಬೇಕು. ಪೊಲೀಸರು ಕೊಡೋ ಬಗ್ಗೆ ಅದೇನು ವಿಚಾರಣೆ ಮಾಡೋ ಅಗತ್ಯ ಇಲ್ಲ. ಸೊ ಅಲ್ಲಿರೋದು ಅಷ್ಟೇ, ದೂರು ಕೊಟ್ಟಿವಿ, ದೂರು ಸ್ವೀಕರಿಸಿಲ್ಲ ಅಷ್ಟೇ, ಅದಕ್ಕೇನು ಬೇರೆ ಸಾಕ್ಷಿ ಬೇಕಾಗಿಲ್ಲ. ಆಮೇಲೆ ಈ ಥರ ದೂರ ಕೋರ್ಟಲ್ಲಿ PC ಹಾಕ್ಸೋದಕ್ಕೆ ದೊಡ್ಡ ನಾಲೆಡ್ಜ್ ಬೇಕು ಅಂತ ಏನಿಲ್ಲ. ಏನಿಲ್ಲ. ನನಗೆ ತೊಂದರೆ ಆಗಿದೆ, ನನಗೆ FIR ಹಾಕಿಲ್ಲ, ನಾನು ಈ ಥರ ದೂರ ಅರ್ಜಿ ಕೂಡ ಅದು ಪರಿಗಣಿಸೋದು ನಮಗೆ. ಹಾಗಾಗಿ ದೂರು ದಾಖಲು ಮಾಡೋದಕ್ಕೆ ಒಂದು ಆದೇಶ ಮಾಡಿ ಅಂತೇಳಿ ಒಂದು ಅರ್ಜಿ ಕೊಟ್ಟರೆ ಸಾಕು. ಹೌದು, ಯಾಕೆಂದರೆ ಎಷ್ಟೋ ಸಲ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟ ತಕ್ಷಣ ನಾವು ನೋಡ್ತಾರೆ ಎಷ್ಟು ಪ್ರಭಾವಿ ಇದ್ರ ಹಿಂದೆ ಅಥವಾ ಎಷ್ಟು ದುಡ್ಡಿದೆ ಅವನ ಹತ್ರ. ಅದು ನೋಡಿದಾಗ ಕೆಲವು ಪೊಲೀಸರು FIR ಹಾಕಕ್ಕೆ ಹೋಗಲ್ಲ. ಸರ್ ಇಲ್ಲಿ ಒಂದು ದೂರು ಕೊಟ್ಟಾಗ ಅವರು ಹೇಳ್ದಲ್ಲ, ಈಗಾಗಲೇ ಹೇಳಿದಾಗೆ ನ್ಯಾಯ ಎಷ್ಟು ಮಟ್ಟಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡಲ್ಲ. ಎಷ್ಟು ದುಡ್ಡು ಮಾಡ್ಬೋದು, ಯಾರಿಂದ ಮಾಡ್ಬೋದು ಅಷ್ಟೇ ಯೋಚನೆ ಮಾಡ್ತಾರೆ. ದೂರದರ ಹಣಕಾಸಲ್ಲಿ ಪ್ರಭಾವ ಆಗಿದ್ರೆ ಕೂಡಲೇ ದೂರು ದಾಖಲು ಮಾಡೋಕ್ಕೆ ಮಾಡ್ತಾರೆ. ಸೊ ಇಲ್ಲ ಅಂತೆಲ್ಲ ಆರೋಪಿ ಪ್ರಭಾವ ಇದ್ದಾಗ ಆತನಿಂದ ಲಾಭ ಪಡೆಯೋದ್ರಲ್ಲಿ ದೂರಜಿ ಸ್ವೀಕರಿಸಲ್ಲ ಅಥವಾ ಸ್ವೀಕರಿಸು ಕೂಡ ಕ್ರಮ ತಗೊಳ್ಳಲ್ಲ. ಈ ಥರದೆಲ್ಲ ನಾಟಕ ಆಡ್ತಾರೆ. ಈ ಥರ ಪರಿಸ್ಥಿತಿನಲ್ಲೇ ಎಷ್ಟೋ ಜನ ಕಂಪ್ಲೇಂಟ್ ಕೊಡೋದಕ್ಕೆ ಹೆದರ್ಕೊಂಡು ಮತ್ತೊಂದು ದೌರ್ಜನ್ಯ ಆಗ್ಬಿಡುತ್ತಲ್ಲಪ್ಪ ಅಲ್ಲಿ ಅಂತ ಹೆದರ್ಕೊಂಡು ಕಾಂಪ್ರಮೈಸು ಅಥವಾ ಬೇರೆಯವರು ಮಾಡಿಕೊಂಡು ಆಸೆ ಕಳ್ಕೊಂಡು ಇನ್ನೊಂದು ದಾರಿ ಅಂದರೆ ಈ ಮಾನ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ ಕೂಡ ದೂರು ಕೊಡ್ಬೋದು.
ಕೆಲಸ ಮಾಡ್ತಿದ್ಯಾ? ಪರವಾಗಿಲ್ಲ, ಕೆಲವು ಸಲ ಮಾಡ್ತಾ ಇದ್ದಾರೆ. ನೋಡೋಣ. ಈಗ ಏನಾಗಿದೆ, ಎಲ್ಲ ಇದರಲ್ಲೂ ನಮಗೆ ಪೂರ್ತಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇಲ್ಲದ್ರು ಕೂಡ ಒಂದು ಅಲ್ಲಿ ಕೂಡ ನಮಗೆ ಈಗ ಬೇರೆ ದಾರಿ ಇಲ್ದರಿಂದ ಅನಿವಾರ್ಯ ಯಾವುದಿದೆ ಆ ಪ್ರಯತ್ನ ಮಾಡ್ಬೋದು ಅಷ್ಟೇ. ಇಲ್ಲಿ ನಮ್ಮ ಸರ್ಕಾರಿ ಅಂಗಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಾವ್ಯಾಕೆ ಅಲ್ಲಿಗೆಲ್ಲ ಹೋಗ್ಬೇಕಾಯ್ತು? ಅವ್ರಿಗೊಂದು ಭಯ ಬರ್ತಿತ್ತು. ಮಾಧ್ಯಮನೂ ಅಷ್ಟೇ ಸರ್. ಅಲ್ಲ, ಅವ್ರಿಗೊಂದು ಭಯ ಬರ್ತಿತ್ತು ಕ್ರಮ ತಗೊಳ್ಳೋದು ಅಂತೇಳಿ. ನೀವು ಕೇಳಿ ಯಾವ ಪೊಲೀಸ್ ಕೋರ್ಟ್ಗೆ ಹೋಗಿ ಏನು ಮಾಡ್ತಾರೆ ನೋಡ, ಉಡಾಫೆ. ಸೊ ಯಾಕೆ ಅಂದ್ರೆ ಕೆಲವೊಂದು ಕೇಸ್ನ ಕೋರ್ಟ್ಗೆ ಹೋಗೋದನ್ನ ಇವರೇ ಡೀಲ್ ಮಾಡಕ್ ಕುತ್ಕೊಬಿಡ್ತಾರೆ, ಕೋರ್ಟ್ಗೂ ಕಳಿಸಲ್ಲ. ಈಗ ಫೈನಾನ್ಸ್ ಹೇಳಿದ್ನಲ್ಲ, ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಹೇಳಿದ್ದೀನಿ, ಪೊಲೀಸ್ ಸ್ಟೇಷನ್ಗಳು ಈಗ ಡೀಲಿಂಗ್ ಸ್ಟೇಷನ್ ಆಗ್ಬಿಟ್ಟಿದೆ. ಎಸ್ ವೀಕ್ಷರೇ, ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾ ಇದ್ರು, ಏನಂತಂದರೆ ಪೊಲೀಸ್ನವರು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಲೈಫು ಅಲ್ಲಿಗೆ ಮುಗಿದೋಯ್ತು ಅಂತ ಅನ್ಕೋಬೇಡಿ. ಅಂದರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಲೈಫ್ ಇಷ್ಟೇ ಅನುಭವಿಸ್ಕೊಂಡು ಸತ್ತೋಗ್ಬಿಡೋಣ ಅಂತ ಅಂದ್ಕೊಂಡಿದ್ರು ತುಂಬ ಜನ. ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಒಂದು ಲೆಟ್ರ್ ಬರೀರಿ, ನಿಮ್ಮ ದೂರದ ಲೆಟ್ರ್ ಬರೀರಿ. ಅವರು 15 ದಿನಗಳು ಅವ್ರು ರಿಪ್ಲೈ ಕೊಡಲಿಲ್ಲ ಅಂತಂದರೆ SP ಗೆ ಅಥವಾ ಸಂಬಂಧಪಟ್ಟ DC ಗಳಿಗೆ ಅದನ್ನು ಬರೀರಿ, ಅಂದರೆ ಪೊಲೀಸ್ ಕಮಿಷನರ್ಗೆ ಅದನ್ನು ಬರೀರಿ. ಅಲ್ಲಿಂದಲೂ ಕೂಡ ರಿಪ್ಲೈ ಬರಲಿಲ್ಲ ಅಂತಂದಾಗ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ PSR ಹಾಕ್ಸ್ಬೋದು. ಅಲ್ಲಿ ಒಬ್ಬರು ಒಳ್ಳೆ ಲಾಯರ್ನ ಇಟ್ಕೊಳ್ಳಿ, ಅಥವಾ ಅದಕ್ಕೆ ಹೆಂಗೆ ಬರೀಬೇಕು ಅಂದರೆ ಕೂಡ ನೆಕ್ಸ್ಟ್ ಎಪಿಸೋಡಲ್ಲೂ ಕೂಡ ಅದನ್ನು ಕೂಡ ನಿಮಗೆ ಅದನ್ನು ಕೊಡ್ತೀನಿ. ಆನಂತರ ನೀವೇನು ದೌರ್ಜನ್ಯಕ್ಕೊಳಗಾಗಿದ್ರಿ ಅದ್ರ ಮೇಲೆ ಅವರು FIR ಆಗುತ್ತೆ, ಎಂಕ್ವೈರಿ ಮಾಡಕತ್ತೆ. ಇನ್ನು ಕೆಲವೊಂದು ಸಲ ಈ ಫೈನಾನ್ಸ್ ಕಂಪ್ನಿಯವರು ಇರ್ತಾರೆ, ಫೈನಾನ್ಸ್ ಅವರು ಮನೆ ಹತ್ರ ಹೋಗಿ ತುಂಬ ತೀವ್ರವಾಗಿ ಗಲಾಟೆ ಮಾಡಿದಾಗ ಜನ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವರು ಫೈನಾನ್ಸ್ ಕಂಪ್ನಿಯವನಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಬಂದು ಅಂದರೆ ಅವರು ಕೇಸ್ ತೊಗೊಳಂಗಿಲ್ಲ, ಇದು ಆ್ಯಕ್ಚುಲಿ ಅಂದರೆ ಸಿವಿಲ್ ಕೇಸು. ಬಟ್ ಸಿವಿಲ್ ಕೇಸಸಲ್ಲಿ ಇವನು ಬಂದು ಮರ್ಯಾದೆ ತೆಗೆದಲ್ಲ, ಬಂದು ನೀನು ಬಡ್ಡಿ ಕೊಡಲೇಬೇಕೇ, ತಗೊಂಡು ತಿನ್ಬೇಕಾರೆ ಚೆನ್ನಾಗಿತ್ತಾ, ನೀನು ನಮ್ಮನ್ನು ಹಾಗೆ ಹೇಗೆ ಅಂತೆಲ್ಲ ಬೈತಾರಲ್ಲ, ಅವಾಗ ಈ ಥರ ಅಶ್ಲೀಲವಾಗಿ ಬೈದ ಅಂತ ವಿಡಿಯೋ ಸಮೇತ ತೊಗೊಂಡೋಗಿ ನಾವು ಸ್ಟೇಷನ್ಗೆ ಕೊಟ್ಟಾಗ ಸ್ಟೇಷನ್ ಅವರು ಅದನ್ನು ತೊಗೊಳ್ದೆ ಹೋದಾಗಲೂ ಕೂಡ, ಅಲ್ಲ ಸರ್, ತೊಗೊಳ್ದೆಲ್ಲ ಕೂಡ ಕೋರ್ಟ್ಗೆ ಹೋಗ್ಬೋದು, ಆ ವಿಡಿಯೋಗಳನ್ನ ಇಟ್ಕೋಬೇಕು ಅಲ್ವಾ? ಯಾಕಂದ್ರೆ ಅಲ್ಲಿ ಅದೇ ಹೇಳಿದ, ಹಣ ವಸೂಲಾತಿಗೆ ಪೊಲೀಸ್ ಅಧಿಕಾರ ಇಲ್ಲ, ಆದರೆ ಹೌದು, ಅವ್ಯಾಚಾರ ಶಬ್ದದಿಂದ ಬೈದಿದ್ದು ಮತ್ತೆ ಹೆದರಿಕೆ ಹಾಕಿದ್ರ ಬಗ್ಗೆ ಪೊಲೀಸರು ಕರೆಕ್ಟ್ ಕರ್ತವ್ಯ. ಕರೆಕ್ಟ್. ಬಡ್ಡಿ ವ್ಯವಹಾರದಲ್ಲೇ ಪೊಲೀಸರು ತಲೆ ಹಾಕಂಗಿಲ್ಲ, ಆದ್ರೆ ಬಡ್ಡಿ ಕೊಟ್ಟಿದ್ದ ಮಾತ್ರಕ್ಕೆ ಮನೆ ಹತ್ರ ಹೋಗಿ ತೊಂದರೆ ಕೊಟ್ರೆ ಆ ಕೇಸ್ ತಗೊಳಕ್ ಪೊಲೀಸರು ಬರೋದು ಅಧಿಕಾರ ಇದೆ. ಅದನ್ನು ಕೂಡ ತಗೊಳ್ದೆ ಕೋರ್ಟ್ಗೆ ಹೋಗಮ್ಮ ಅಂದ್ಬಿಟ್ರೆ ಸರ್, ಹಳ್ಳಿಗಳಲ್ಲಿ ಇನ್ನೂ ಕೂಡ ಮುಗ್ದರಿದ್ದಾರೆ. ಆಮೇಲಿಂದ ಅವರು ಯಾಕೋ ಅವರು ಬುದ್ಧಿವಂತರ ಆಗ್ಲೇಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಕೆಲವರೆಲ್ಲ ಹಳ್ಳಿಯಲ್ಲಿ. ಪೊಲೀಸೇ ಅಲ್ಟಿಮೇಟ್ ಲಾಸ್ಟ್. ಅವ್ನು ಹೆಂಗ್ ನೋಡ್ತಾರೆ ಅಂದ್ರೆ, ಯಾಕೆ ಬಂದಿದ್ಯಾ ಹೋಗು, ಈ ಥರ ಮಾಡಿ ಕಳಿಸೋದ್ರಿಂದ ಪೊಲೀಸ್ ಸ್ಟೇಷನ್ ದಾಟಿ ಮೇಲ್ಗಡೆ ಹೋಗೋದೇ ಇಲ್ಲ. ಹಾಗಾಗಿ ಜನಗಳಿಗೆ ಅದೊಂದು ಅವೇರ್ನೆಸ್ ಬೇಕು. ತಮ್ಮ ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡಿಸ್ತಾರೋ ಇದು ಒಂದು ಸಂವಿಧಾನದ ಬುಕ್ಕು. ಈಗ ನಿಮ್ಗೆ ಇಷ್ಟು ನಾಲೆಡ್ಜ್ ಬಂತು ಸರ್, ಯಾವ ಬುಕ್ನ ಓದಿದ್ರಿ ನೀವು? ನನ್ನ ಸ್ವಯಂ ಇಚ್ಛೆಯಿಂದ ನಾವು ಓದಿದ್ದು ಅಲ್ವಾ? ಆ ಥರ ಒಂದಷ್ಟು ಕಾನೂನು ಇರೋವಂಥ 5 ಬುಕ್ಸ್ಗಳ ಜೊತೆಗೆ ಈ ಥರ ಒಂದು ಕಾನೂನು ಇರುವಂಥ ಬುಕ್ಗಳು ಕೂಡ ಮಕ್ಳಿಗಾರು ಕೊಟ್ಟು ಓದಿಸಿ, ಅಟ್ಲೀಸ್ಟ್ ಅಪ್ಪ ಅಮ್ಮದಿರಾರು ಎದ್ಕೊಂಡು ಬದುಕ್ಬಿಟ್ಟಿದ್ರೆ ಮಕ್ಕಳು ಬರ್ತಾ ಕೂಡ ಪ್ರಶ್ನೆ ಮಾಡೋಂಥ ಒಂದು ಲೆವೆಲ್ ಬೆಳ್ಕೊಳ್ಳಿ ಅಂತ ಅವರು ಅನ್ಕೊಡ್ಬೇಕಾಗುತ್ತೆ, ಟ್ರೈನ್ ಕೊಡ್ಬೇಕಲ್ಲ ಸರ್. ಬದಲಾವಣೆ ಅಲ್ಲಿಂದ ಏನೋ ಒಂಥರ ಶುರುವಾಗಲಿ ಅಂತ. ಈಗ ಕೆಲವೊಂದು ಕಡೆ ನಾನು ಪ್ರಶ್ನೆ ಮಾಡೋದು ಹಿಂಗೆ ಅಂತ ಹೇಳ್ಕೊಟ್ಟಿದ್ದೀನಿ, ಅದು ಮಾಡ್ತಾಯಿದ್ರೆ ಇಲ್ಲಿ. ಎನಿವೇಸ್, ಈಗ ನಾನು ಅದೇ ಹೇಳ್ತಾ ಇದ್ದು, ಫೈನಾನ್ಸ್ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಪೊಲೀಸವರು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂತಂದಮೇಲೆ ಅವ್ರ ಮೇಲೂ ಕೂಡ ದೂರನ್ನ ಕೊಡ್ಬೋದು. ಆವಾಗ ಒಳ್ಳೆ ಲಾಯರ್ ಸಿಕ್ಕಿದ್ರೆ, ಅಕಸ್ಮಾತ್ ಎಲ್ಲರೂ ಹೇಳ್ತಾರೆ ಲಾಯರ್ಗೆ ಸಿಕ್ಕಾಬಿಡ ದುಡ್ಡು ಕೊಡಬೇಕಲ್ಲಪ್ಪ ನೀವು ಅಂತ. ಬಟ್ ಒಳ್ಳೆ ಲಾಯರ್ ಅಂತ ಖಂಡಿತವಾಗ್ಲೂ ಎಲ್ಲ ಕೋರ್ಟ್ಗಳಲ್ಲೂ ಇದ್ದೇ ಇರ್ತಾರೆ. ಸೊ ಅದಕ್ಕೂ ಕೂಡ ಏನಾದರೂ ಒಂದು ಆಲ್ಟರ್ನೇಟ್ ಬೇಕು ಅಂದ್ರೂ ನಮ್ಮ ಹತ್ರ ಒಂದಷ್ಟು ಲಾಯರ್ ಇದ್ರೆ ಅದನ್ನು ಕೂಡ ಕಾನೂನು ನೆರವು ಕೇಂದ್ರಕ್ಕೆ ಹೋಗ್ಬೋದು. ಇದು ರೈಟ್ ನ್ಯೂಸ್.